ನಮಸ್ಕಾರ. ಪ್ರಿಯ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮನುಷ್ಯರು ಗುಣಗಳ ಪ್ರಭಾವದಿಂದಾಗಿಯೇ ದೇಹ ಬಂಧನಕ್ಕೆ ಒಳಗಾಗುತ್ತಲೇ ಇರುತ್ತಾರೆ. ತಾಮಸ ಗುಣದ ಪ್ರಭಾವದಿಂದಾಗಿ ಅಜ್ಞಾನದಲ್ಲಿ ಮುಳುಗಿರುವಂತಹ ಮನುಜರಿಗೆ ಸಾತ್ವಿಕತೆಯ ಮಾರ್ಗವನ್ನು ತೋರಿಸಲು ಇಲ್ಲಿಗೆ ಆಗಮಿಸಿದ್ದಾರೆ ವೇದಾಂತಿಗಳಾಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ರವಿ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ ಇದು ಬೆಂಗಳೂರಿನಿಂದ. ಅವರು ಕೇಳ್ತಾ ಇದ್ದಾರೆ ವಿಶ್ವಾಮಿತ್ರರ ಬಗೆಗೆ ಈ ಪ್ರಶ್ನೆಯನ್ನ. ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ, ವಿಶ್ವಾಮಿತ್ರರು ತಮ್ಮ ಕಠಿಣವಾದ ತಪಸ್ಸಿನ ಮೂಲಕವಾಗಿ ಬ್ರಹ್ಮನಿಂದ ತಾನೀಗ ಬ್ರಹ್ಮರ್ಷಿ ಎನ್ನುವಂತಹ ಆ ಪಟ್ಟವನ್ನ ತೆಗೆದುಕೊಂಡಿದ್ದಾನೆ ಎನ್ನುವಂಥದ್ದು. ಆದರೂ ಕೂಡ ವಿಶ್ವಾಮಿತ್ರರಿಗೆ ಏಕೋ ಸಮಾಧಾನವಿಲ್ಲ, ಅವರು ಖಿನ್ನರಾಗಿ ತೋರ್ತಾ ಇದ್ದಾರೆ ಅಂತ ತಾವು ಹೇಳಿದ್ರಿ ಗುರುಗಳೇ. ಅದು ಏಕೆ ಅಂತ ಕೇಳಿದ್ದೀರಾ, ದಯವಿಟ್ಟು ಏಕೆ ಅಂತ ತಿಳಿಸ್ಕೊಡ್ಬೇಕು. ಯಾಕಪ್ಪ ಬ್ರಹ್ಮನೇ ಪ್ರತ್ಯಕ್ಷನಾಗಿ ಬ್ರಹ್ಮರ್ಷಿತ್ವವನ್ನು ಪ್ರದಾನ ಮಾಡಿದಾಗ ಯಾಕೆ ಈ ಒದ್ದಾಟ, ಏನು ಖಿನ್ನತೆ, ಯಾಕೆ ಮುಖದಲ್ಲಿ ಮ್ಲಾನತೆ ಇದೆ? ಏನಿಲ್ಲ ಸ್ವಾಮಿ, ನೀವು ಹೇಳಿದಿರಿ ನನಗೆ ಓಂಕಾರದ ಶಕ್ತಿ ಬಂದಿದೆ, ಷಟ್ಕಾರ ಎಲ್ಲ ಬಂದಿದೆ, ನಾನು ಬ್ರಹ್ಮರ್ಷಿ, ಅದೆಲ್ಲ ಭಾಳ ಸಂತೋಷವೇ. ಆದರೆ ನನಗೆ ನಿಜವಾಗಿಯೂ ನಾನು ಬ್ರಹ್ಮರ್ಷಿ ಅಂತ ಸಂತೋಷ ಆಗಬೇಕಾಗಿದ್ದರೆ ನೀವೊಂದು ಕೆಲಸ ಮಾಡಬೇಕು. ಏನಪ್ಪ? ಇಷ್ಟೆಲ್ಲದಕ್ಕೂ ಕಾರಣ ಯಾರು? ವಸಿಷ್ಠರು. ಅವರಿಂದ ಇದು ಶುರುವಾಯಿತು. ಮೊದಲೇನೋ ಪೆದ್ದ ನಾನು ಅವ್ರನ್ನೇ ಕೊಂದು ಹಾಕಿಬಿಡ್ತೀನಿ ಅಂತೆಲ್ಲ ವಿಜೃಂಭಿಸಿದೆ. ಆಮೇಲೆ ನನಗೆ ಗೊತ್ತಾಯಿತು ಅದಲ್ಲ ಮಾರ್ಗ ಅಂತ. ಅಪರವಶಿಷ್ಠನಾಗಬೇಕು ಅಂತ ನಾನು ನಿರ್ಣಯವನ್ನು ಮಾಡಿ ಕೌಶಿಕನಾಗಿದ್ದವನು ವಿಶ್ವಾಮಿತ್ರ ಆಗಿಬಿಟ್ಟು. ನನಗೆ ವಸಿಷ್ಠರು ಬಂದು ನೀನು ಬ್ರಹ್ಮರ್ಷಿ ಆಗಿದ್ದ ಕಣೆ ಅಂತ ಹೇಳಿದರೆ ಸಂತೋಷ ಆಗುತ್ತೆ. ಎಲ್ಲರೂ ವಸಿಷ್ಠರ ಹತ್ರಕ್ಕೆ ಹೋದರು. ವಸಿಷ್ಠರು ಸಂತೋಷದಿಂದ ಒಪ್ಪಿಕೊಂಡ್ರು. ಆದರೆ ಅವರು ವಿಶ್ವಾಮಿತ್ರರನ್ನು ಪರೀಕ್ಷೆ ಮಾಡಿ ಆನಂತರ ಅವರನ್ನು ಬ್ರಹ್ಮರ್ಷಿ ಅಂತ ಸಂಬೋಧಿಸಿದರು ಅಂತ ಒಂದು ವ್ಯಾಖ್ಯಾನ ಉಂಟು. ಆ ವ್ಯಾಖ್ಯಾನದ ಪ್ರಕಾರ ದೇವರು ನರಸಿಂಹಶಾಸ್ತ್ರಿಗಳು ಮಹಾಬ್ರಾಹ್ಮಣ ಅನ್ನೋ ಕೃತಿಯಲ್ಲಿ ಅದ್ಭುತವಾದ ಒಂದು ಪ್ರಸಂಗವನ್ನು ಬರೆದಿದ್ದಾರೆ. ಹೇಗೆ ವಸಿಷ್ಠರು ವಿಶ್ವಾಮಿತ್ರರನ್ನು ಪರೀಕ್ಷೆ ಮಾಡಿದರು ಅಂತ. ಪಂಚಭೂತಗಳ ಮೇಲೆ ಆತನಿಗೆ ಅಧಿಕಾರವಿದೆಯೋ ಬಂದಿದೆಯೋ, ಅದನ್ನು ನಿಯಂತ್ರಣ ಮಾಡಬಲ್ಲನೋ ಅನ್ನೋದೆಲ್ಲ ಪರೀಕ್ಷೆ ಮಾಡಿದರು ಅಂತ. ಇರಲಿ, ಅದು ಯಾವಾಗಲೂ ಹೇಳಿದ್ದೀನಿ ಅಂತ ಕಾಣ್ತೀನಿ ಒಂದು ಸಲ. ಈ ವಿಷಯದ ಕೊನೆಗೆ ಬರೋಣ. ಅಂತೂ ವಸಿಷ್ಠರು ಬಂದಿದ್ದಾರೆ, ವಿಶ್ವಾಮಿತ್ರರನ್ನು ನೋಡಿದ್ದಾರೆ. ವಿಶ್ವಾಮಿತ್ರರು ವಸಿಷ್ಠರು ಬರ್ತಾ ಇದ್ದ ಹಾಗೇನೆ ತುಂಬ ಸಂತೋಷ ಆಗೋದು. ಎಷ್ಟು ಆಶ್ಚರ್ಯ ಅಂತಾರೆ, ಯಾರನ್ನು ಕೊಲ್ಲಬೇಕು ಅಂತ ಇದ್ದರೋ ಅವರೇ ಇವರಿಗೆ ಗುರುಗಳಾಗಿ ಬಿಟ್ಟಿದ್ದಾರೆ, ಪ್ರತ್ಯಕ್ಷ ಪರೋಕ್ಷವಾಗಿಲ್ಲ. ಹೀಗೆ ಆದರೂ ಇವರು ಕಾಯ್ತಾ ಇದ್ದಾರೆ. ಏನು ಹೇಳ್ತಾರೆ ಈಗ ವಸಿಷ್ಠರು? ಬ್ರಹ್ಮರ್ಷಿಸ್ತ್ವಂ ನ ಸಂದೇಹ ಸರ್ವಂ ಸಂಪತ್ಸ್ಯತೆ ತವ. ಬ್ರಹ್ಮರ್ಷಿಸ್ತ್ವಂ ನ ಸಂದೇಹ, ನೀನು ಬ್ರಹ್ಮರ್ಷಿ ಅನ್ನೋದ್ರೊಳಗೆ ಸಂದೇಹ ಇಲ್ಲ ಕಣೆ. ಸರ್ವಂ ಸಂಪತ್ಸ್ಯತೆ ತವ, ನೀನೇನೇನೋ ಇಷ್ಟಪಟ್ಟಲ್ಲ, ಹಾಗಬೇಕು ಹೀಗಾಗಬೇಕು, ಓಂಕಾರದ ಮೇಲೆ ಹಿಡಿತ ಬರೋದು ಭಾಳ ದೊಡ್ಡ ವಿಷಯ ಅಂತ ಬ್ರಹ್ಮರ್ಷಿತ್ವದಲ್ಲಿ. ಅದರ ಮೇಲೆ ಯಾಕೆಂದರೆ ಓಂಕಾರದ ಮೇಲೆ ಹಿಡಿತ ಬರೋದು ಅಂದರೆ ಇಡೀ ಅಕ್ಷರ ಸಮೂಹ, ಕಾವ್ಯ ಸಮೂಹ, ಶಾಸ್ತ್ರ ಸಮೂಹ, ಇವುಗಳ ಮೇಲೆಲ್ಲ ಅಧಿಕಾರ ಬರೋದು ಅಂತ ಅರ್ಥ. ಅದು ಬಂದಿದೆ ನಿಮಗೆ. ಹಾಗೂ ಶಸ್ತ್ರಗಳಲ್ಲೆಲ್ಲ ನೀನು ಅದ್ವಿತೀಯನಾಗಿದ್ದೀಯ, ನೀನು ಬ್ರಹ್ಮರ್ಷಿ, ಅದರೊಳಗೇನು ಸಂದೇಹ ಇಲ್ಲ. ವಿಶ್ವಾಮಿತ್ರರಿಗೆ ಬಹಳ ಸಂತೋಷ ಆಗ್ಬಿಡ್ತು. ಅಂತೂ ಹಿಡಿದ ಹಠವನ್ನು ನಾನು ಸಾಧಿಸಿ ಬ್ರಾಹ್ಮಣನಾದೆ, ಬ್ರಹ್ಮರ್ಷಿಯಾದೆ. ವಿಶ್ವಾಮಿತ್ರೋ ಧರ್ಮಾತ್ಮ, ವಿಶ್ವಾಮಿತ್ರರೇ ಧರ್ಮಾತ್ಮ.
ಕಷ್ಟಪಟ್ಟು ಬ್ರಾಹ್ಮಣ್ಯವನ್ನು ಸಂಪಾದನೆ ಮಾಡಿದ್ದಾರೆ. ಈಗ ಪೂಜಯಾಮಾಸ ಬ್ರಹ್ಮರ್ಷಿಂ ವಸಿಷ್ಠಂ ಜಪತಾಂಬರಂ. ವಸಿಷ್ಠ ಬ್ರಹ್ಮರ್ಷಿಯನ್ನು ಕೂಡಿಸಿ ಅವರಿಗೆ ವಿಶ್ವಾಮಿತ್ರರು ತಮ್ಮ ಪೂಜೆಯನ್ನು ಮಾಡಿದ್ದಾರೆ. ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೆಲ್ಲ ಬರುತ್ತೆ, ಎಲ್ಲವೂ ಅವರ ಅಧೀನ ಆಗಿಬಿಟ್ಟಿದೆ. ವಿಶ್ವಾಮಿತ್ರ ಪ್ರಾರಂಭದಲ್ಲಿ ಕೌಶಿಕನಾಗಿದ್ದಾಗಲೂ ವಸಿಷ್ಠರ ಕಾಲಿಗೆ ಬಿದ್ದರು. ಧೇನುವನ್ನು ಆಶಿಸಿದರು. ಆ ಧೇನುವನ್ನು ಹೊಂದಿರತಕ್ಕಂಥ ಇಂದ್ರ ಬಂದರೂ ಈಗ ಆಶೆ ಇಲ್ಲ ಅವರಿಗೇನು. ನಿರಾಶಾಚಿತ್ತರಾಗಿ ಸ್ಥಿತಪ್ರಜ್ಞರಾಗಿ ಬಿಟ್ಟಿದ್ದಾರೆ. ಅಂದೂ ವಸಿಷ್ಠರ ಕಾಲಿಗೆ ಬಿದ್ದಿದ್ದರು, ಇಂದೂ ವಸಿಷ್ಠರ ಕಾಲಿಗೆ ಬಿದ್ದರು. ಕೊನೆಗೆ ವಸಿಷ್ಠರು ಬಹಳ ದೊಡ್ಡ ಬ್ರಹ್ಮರ್ಷಿಗಳು ಅಂತ ಖ್ಯಾತರಾದರು. ಅವರಿಗೆ ಸರಿಸಮಾನವಾಗಿ ವಿಶ್ವಾಮಿತ್ರರು ಪ್ರಸಿದ್ಧರಾಗಿಬಿಟ್ರು. ಆಶ್ಚರ್ಯ ಏನು ಅಂದರೆ, ನಮ್ಮ ವೈದಿಕ ಪ್ರಪಂಚದಲ್ಲಿ ಋಗ್ವೇದದ ಇಡೀ ಸಾಹಿತ್ಯವನ್ನು ನಾವು 10 ಮಂಡಲಗಳಾಗಿ ವಿಭಜನೆ ಮಾಡ್ತೀವಿ. ಅದರೊಳಗೆ ಬಹಳ ಸಹಜವಾಗಿಯೇ ಕೌಶಿಕರಿಗಿನ್ನ ದೊಡ್ಡವರು ಯಾರು, ವಿಶ್ವಾಮಿತ್ರರಿಗಿನ್ನ ದೊಡ್ಡವರು ಯಾರು, ವಸಿಷ್ಠರೇ. ಹೀಗಾಗಿ ಆ 10 ಮಂಡಲಗಳಲ್ಲಿ ವಸಿಷ್ಠರ ಹೆಸರು ಮೊದಲು ಬರಬೇಕು. ಇಲ್ಲ, ಆಶ್ಚರ್ಯ ಆಗಿಬಿಡುತ್ತೆ. ವಿಶ್ವಾಮಿತ್ರರು 3ನೇ ಮಂಡಲವನ್ನು ದರ್ಶನ ಮಾಡಿದರೆ ವಸಿಷ್ಠರು 7ನೇ ಮಂಡಲವನ್ನು ದರ್ಶನ ಮಾಡಿದರು. ಯಾಕಿರಬಹುದು ಅಂತ ಬಹಳ ಬಾರಿ ಯೋಚನೆ ಮಾಡಿದಾಗ ಹೊಳೆದಂತಹ ಒಂದು ಕಾರಣವನ್ನು ಹೇಳಿಬಿಡ್ತೀನಿ. ವಿಶ್ವಾಮಿತ್ರರು ದರ್ಶನ ಮಾಡಿದ ಮಂತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಸೂರ್ಯ ಮಂತ್ರ. ಒಂದು 10-12 ಮಂತ್ರಗಳನ್ನು ನೋಡಿದ್ದಾರೆ. ಈ 3 ಮಂತ್ರಗಳು ಸೂರ್ಯನಿಗೇ ಸಂಬಂಧಪಟ್ಟಿರತಕ್ಕದ್ದು. ಆ 3 ಮಂತ್ರಗಳು ಗಾಯತ್ರಿ ಛಂದಸ್ಸಿನಲ್ಲಿದೆ. ಅಂದರೆ ಗಾಯತ್ರಿ ಛಂದಸ್ಸನ್ನು ಒಲಿಸಿಕೊಂಡವರು. ಆ ಗಾಯತ್ರಿ ಛಂದಸ್ಸು ಅನ್ನೋದು ಅಂದರೆ ಆ ಗಾಯತ್ರಿ ಛಂದಸ್ಸಿನಲ್ಲಿ ಇರತಕ್ಕಂತಹ ರುಕ್ಕುಗಳು ಋಗ್ವೇದ 1ರಲ್ಲಿ ಸುಮಾರು 2,500ಕ್ಕೂ ಹೆಚ್ಚಿದೆ. ಮತ್ತು ಋಗ್ವೇದ, ಯಜುರ್ವೇದ, ಸಾಮವೇದ ಈ 3 ವೇದಗಳ ಮೊದಲನೆಯ ಋಕ್, ಯಜುಸ್ ಅಥವಾ ಸಾಮ ಆರಂಭ ಆಗೋದೇ ಗಾಯತ್ರಿಯಿಂದ. ಈಗ ಈ ಗಾಯತ್ರಿಯನ್ನು ಒಲಿಸಿಕೊಂಡಿದ್ದರಿಂದ, ಗಾಯತ್ರಿ ಎನ್ನುವ ಮಂತ್ರ ಅಂತ ಪ್ರಸಿದ್ಧವಾಗಿದೆಯಲ್ಲ ಸೂರ್ಯ ಮಂತ್ರ, ಆ ಪ್ರಸಿದ್ಧ ಮಂತ್ರಕ್ಕೆ ಇವರು ದಾರ್ಶನಿಕರಾದ್ದರಿಂದ ಬಹುಶಃ ವಿಶ್ವಾಮಿತ್ರರಿಗೆ ಎಲ್ಲೋ ಒಂದು ಕಡೆಗೆ ಅಗ್ರಸ್ಥಾನ ಸಿಕ್ಕಿದೆ ಅಂತ ಕಾಣುತ್ತೆ. ಹೇಗೂ ನನಗೆ ಏನು ಪ್ರಶ್ನೆ ಕೇಳಿದ್ದು ಅಂತ ಮರ್ತೋಗ್ಬಿಡಿ. ಏನು ಪ್ರಶ್ನೆ ಕೇಳಿದ್ರು ಅವರು? ರವಿಯವರು ಅಂದ್ರೆ ತಮ್ಮ ಜಾತಿಯ ಹಿನ್ನೆಲೆಯಲ್ಲಿ ಅವರು ಕೇಳ್ಕೊಂಡು ಕ್ಷತ್ರಿಯರಾದವರು ಹೇಗೆ ಬ್ರಾಹ್ಮಣರ ಯಾರು ಬೇಕಾಗಿದ್ರು ಯಾವ ಜಾತಿಗಾದರೂ ಹೋಗಬಹುದು ಅಂತ ಆ ಅರ್ಥದಲ್ಲಿ ಬಹಳ ಸರಿಯಾಗಿ ಹೇಳಬೇಕಾಗಿದ್ದರೆ, ಈ ಜಾತಿ ಎನ್ನತಕ್ಕಂತಹ ಶಬ್ದ ಉಂಟಲ್ಲ, ಅದು ಜನ್ಮದಿಂದ ಬಂದದ್ದು ಅಲ್ಲ ಅಂತ. ಭಾರತದ ಧಾರ್ಮಿಕ ವಿಸ್ತಾರವಾದ ಸಾಹಿತ್ಯವನ್ನು ನಾವು ನೋಡಿದರೆ ಹುಟ್ಟಿನಿಂದ ಜಾತಿ ಬರೋದಿಲ್ಲ. ಹುಟ್ಟದ ಅಷ್ಟೇನೆ. ಬ್ರಹ್ಮಣ್ಯ ಪ್ರಯುಕ್ತಾನಿ ಸ್ವಭಾವ ಪ್ರಭವೈರ್ಗುಣೈ ಅಂತ ಕೃಷ್ಣ ಹೇಳ್ತಾನೆ. ಏನದರ ಅರ್ಥ ಅಂದರೆ, ಅಯ್ಯ ನೀನು ಯಾವ ಜಾತಿಯವನು ಅಂತ ತೀರ್ಮಾನ ಬೇಕಾದ್ರೆ ನಿನ್ನ ಕರ್ಮ ಯಾವುದು ಹಾಗೂ ನಿನ್ನಲ್ಲಿರ್ತಕ್ಕಂಥ ಗುಣ ಯಾವುದು. ಒಬ್ಬ ಬ್ರಾಹ್ಮಣನಿಗೆ ಹುಟ್ಟಿದಂತಹ ವ್ಯಕ್ತಿ ಸೈನ್ಯಕ್ಕೆ ಸೇರಿದ್ದಾನೆ ಅಂದರೆ ಅವನ ಕರ್ಮ ಯಾವುದು? ಕ್ಷಾತ್ರ ಕರ್ಮ ಅದು. ಆದ್ದರಿಂದ ಅವನಿಗೆ ಬ್ರಾಹ್ಮಣ ಅಂತ ಕರೆಯೋಕ್ಕಾಗಲ್ಲ. ಹುಟ್ಟಿನಿಂದ ಅಲ್ಲ ಜಾತಿ ನಿರ್ಣಯ ಆಗ್ತಕ್ಕಂಥದ್ದು. ಯಾವನೋ ಒಬ್ಬ ಶೆಟ್ಟಿ ಇರ್ತಾನೆ, ಒಬ್ಬ ವರ್ತಕ ಇರ್ತಾನೆ, ಅವನು ಪಾಠ ಮಾಡ್ತಾ ಇರ್ತಾನೆ. ನನಗೆ ಪದವಿಯಲ್ಲಿದ್ದಾಗ ರಾಮಲಿಂಗ ಚೆಟ್ಟಿಯಾರ್ ಅನ್ನೋರು ರಸಾಯನಶಾಸ್ತ್ರವನ್ನು ಪಾಠ ಮಾಡ್ತಾಯಿದ್ರು. ನನಗೆ ನೆನಪಿದ್ದ ಹಾಗೆ ಅವರಿಗೆ ಸಮಾನವಾದಂಥ ಮತ್ತೊಬ್ಬ ರಸಾಯನಶಾಸ್ತ್ರಜ್ಞ ಇರಲಿಲ್ಲ. ಹೀಗಾಗಿ ನನಗೆ ಅವರು ವರ್ತಕರಾಗಿ ಹುಟ್ಟಿದ್ದರು, ನಂದಿಸಿದಾದ ಬ್ರಾಹ್ಮಣ ಆಗಿದ್ದ. ಅಂದರೆ ಅರ್ಥ ಏನು ಅಂದರೆ, ನೀವು ಆಯ್ಕೆ ಮಾಡಿಕೊಳ್ಳುವ ಅಧ್ಯಯನ, ವೃತ್ತಿ ಹಾಗೂ ಗುಣ, ಈ 3ರ ಮೇಲೆ ನೀವು ಯಾವ ಜಾತಿ ಅಂತ ನಿರ್ಣಯ ಆಗುತ್ತೆ. ಅದನ್ನು ವಿಶ್ವಾಮಿತ್ರರ ಸಂದರ್ಭದಲ್ಲಿ ಅವರು ರುಜುವಾತು ಮಾಡಿ ತೋರಿಸ್ಬಿಟ್ರು. ಅದನ್ನು ನಾನು ಹುಟ್ಟಿದ್ದು ಯಾವುದೇ ಆಗಿರಲಿ, ನಾನು ಬ್ರಾಹ್ಮಣ ಆಗಿದ್ದೇನೆ. ಯಾಕೆ ಬ್ರಾಹ್ಮಣ ಆಗಿದ್ದೇನೆ? ಮಂತ್ರದ ದರ್ಶನ ಮಾಡಿದ್ದೇನೆ ಮತ್ತು ಶಾಂತ ಮನಸ್ಥಿತಿಯನ್ನು ಹೊಂದಿದ್ದೇನೆ, ನನ್ನಲ್ಲಿರ್ತಕ್ಕಂಥ ಕಾಮಕ್ರೋಧಗಳನ್ನೆಲ್ಲ ಕಳ್ಕೊಂಡಿದ್ದೇನೆ, ಶುದ್ಧನಾಗಿದ್ದೇನೆ, ಬ್ರಹ್ಮರ್ಷಿಯಾಗಿದ್ದೇನೆ ಅಂತ. ಆದ್ದರಿಂದ ಯಾರು ಕೇಳಿದ ಪ್ರಶ್ನೆ? ರವಿಯವರೇ, ನೀವು ಗಮನ ಇಟ್ಟು ಕೇಳಬೇಕಾದ್ದು, ಯಾರು ಸಮಾಜ ಹೇಗಾದರೂ ಗಮನಿಸಲಿ, ನೀವು ಯಾವ ಜಾತಿಯವರು ಅಂತ ನಿರ್ಣಯ ಆಗಬೇಕಾಗಿದ್ದರೆ ನಿಮ್ಮ ವೃತ್ತಿ ಯಾವುದು. ಅಕಸ್ಮಾತ್ ನೀವು ಪಾಠ ಮಾಡ್ತಾ ಇದ್ದೀರಿ ಅಂದರೆ ನೀವು ಬ್ರಾಹ್ಮಣ, ಅಷ್ಟಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮಲ್ಲಿ ಕ್ರೋಧ ಇರಬಾರ್ದು. ಅನ್ಯರನ್ನು ಹಾಳು ಮಾಡಬೇಕು ಅನ್ನತಕ್ಕಂಥ ತಾಮಸಿ ಪ್ರವೃತ್ತಿಯಾಗಲಿ ಕ್ಷಾತ್ರ ಪ್ರವೃತ್ತಿಯಾಗಲಿ ಇರದೆ
ಶಾಂತ ಮನಸ್ಕ ಸ್ಥಿತಿಯಲ್ಲಿದ್ದು ಎಲ್ಲರಿಗೂ ಒಳ್ಳೆಯದನ್ನು ಬರೆಸಿ ನೀವು ಏನಾದರೂ ಪಾಠ ಮಾಡ್ತಾ ಇದ್ದರೆ, ಅಧ್ಯಯನಶೀಲರಾಗಿದ್ದರೆ, ಅಧ್ಯಾಪನವನ್ನು ವೃತ್ತಿಯಾಗಿ ತಗೊಂಡಿದ್ದರೆ ಆಗ ನೀವು ಬ್ರಾಹ್ಮಣರಾಗಿ. ವಿಶ್ವಾಮಿತ್ರರ ಈ ಕಥಾನಕ ತುಂಬ ಸುಂದರವಾಗಿ ಮೂಡಿಬಂತು ಗುರುಗಳೇ. ನಮ್ಮ ಭಾರತೀಯ ಪರಂಪರೆಯಲ್ಲಿ ತಂದೆ ತಾಯಿಗಳಿಗೆ ಅತ್ಯಂತ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ. ಆದರೆ ತಮ್ಮ ಮಕ್ಕಳ ವಿಚಾರದಲ್ಲಿ ಸರಿಯಾದ ಕರ್ತವ್ಯವನ್ನು ನಿರ್ವಹಿಸದಂತಹ ತಂದೆ ತಾಯಿಯರ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮೋಹನ್ ಕುಮಾರ್ ಅವರು ಹೈದರಾಬಾದಿಂದ ಅವರು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇವರು 4 ಬಗೆಯ ಪ್ರಶ್ನೆಗಳಿದೆ ಗುರುಗಳೇ ಅವರದ್ದು. ನಾನು ತಮ್ಮ ಕಾರ್ಯಕ್ರಮವನ್ನ ಪ್ರತಿವಾರ ನೋಡುತ್ತಿದ್ದೇನೆ ಮತ್ತು ಸುಮಾರು ಸಂಚಿಕೆಯನ್ನ ಅಂತರ್ಜಾಲಗಳನ್ನ ಕಂಡುಕೊಂಡಿದ್ದೇನೆ. ಇವರಿಗೆ ನಾವು ಬದುಕಿರುವಾಗ ಮತ್ತು ಸತ್ತ ಮೇಲೆ ಯಾವ ರೀತಿಯ ಕರ್ಮಾದಿಗಳನ್ನ ಮಾಡುವುದು ನಮ್ಮ ಕರ್ಮ ಅಂತ ಇವರು ಕೇಳ್ತಾ, ಅಂದರೆ ನಾನು ನಮ್ಮ ಕರ್ಮದ ಬಗ್ಗೆ ಕೇಳುತ್ತಿದ್ದೇನೆ ಹೊರತಾಗಿ ಕರ್ತವ್ಯದ ಬಗ್ಗೆ ಅಲ್ಲ ಅಂತ ಇವರು ಹೇಳ್ತಿದ್ದಾರೆ. ಮೊದಲನೆಯ ಪ್ರಶ್ನೆ ಅವರದ್ದು, ತಂದೆ ತಾಯಿಗಳು ತಾವು ಹೆತ್ತು ಸಾಲಾಗದೆ ಬೇರೆಯವರಿಗೆ ಒಪ್ಪಿಸಿ ಅದರ ಕರ್ತವ್ಯ ಮುಗಿಯಿತು ಅಂತ ಅನ್ಕೊಳ್ತಾರೆ. ಆಗ ಸಾಕು ಪೋಷಕರಿಗೆ ಮತ್ತು ಹೆತ್ತವರಿಗೆ ಏನೇನು ಕರ್ಮಗಳನ್ನು ನಾವು ಮಾಡಬೇಕು ತಿಳಿಸ್ಕೊಡ್ತೀರಾ ಅಂತ ಮೊದಲನೇದಾಗಿ ಕೇಳ್ತಾ ಇದ್ದಾರೆ. ಇವರು ಬಹಳ ಸ್ಪಷ್ಟವಾಗಿ ಕರ್ತವ್ಯದ ಬಗ್ಗೆ ಕೇಳ್ತಾ ಇಲ್ಲ. ಕರ್ತವ್ಯ ಅಂದರೆ ಅರ್ಥ ಏನಪ್ಪ ಅಂದರೆ, ನಾನು ಮಗನಾಗಿ ಹುಟ್ಟಿದ್ದೇನೆ, ಆ ತಂದೆ ತಾಯಿಗಳಿಗೆ ಬದುಕಿದ್ದಾಗ ನಾನು ಏನು ಸೇವೆಯನ್ನು ಮಾಡಬೇಕು ಅದರ ಬಗ್ಗೆ ಅವರು ಪ್ರಶ್ನೆ ಕೇಳ್ತಾ ಇಲ್ಲ. ಅವರ ಇಡೀ ಪ್ರಶ್ನೆ ಕೇಂದ್ರೀಕೃತವಾಗಿರತಕ್ಕಂಥದ್ದು ಸತ್ತ ನಂತರದ ವಿಷಯಕ್ಕೆ ಸಂಬಂಧಪಟ್ಟ ಕರ್ಮಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ. ಹೀಗೆ ಮೊದಲನೇ ಹಂತದಲ್ಲಿ ಅವರೇನು ಹೇಳ್ತಾ ಇದ್ದಾರೆ, ನಾನು ಯಾರಿಗೋ ಹುಟ್ಟಿದ್ದೇನೆ, ಸಾಕಲಿಕ್ಕಾಯಿತೋ ಬಿಡುತ್ತೋ ಬೇರೆಯವರು ಕೊಟ್ಟಿದ್ದಾರೆ, ಅವರಲ್ಲಿ ನಾನು ಬೆಳೆದಿದ್ದೇನೆ. ಸತ್ತ ಮೇಲೆ ಇವರು ಸಾಯ್ತಾರೆ, ಅವರು ಸಾಯ್ತಾರೆ, ಕರ್ಮಗಳು ಯಾರು ಮಾಡೋದು, ಯಾರಿಗೆ ಮಾಡಬೇಕು? ನಮ್ಮ ತಂದೆಯವರದೇ ಇಂಥ ಒಂದು ಉದಾಹರಣೆ ಉಂಟು. ನಮ್ಮ ತಂದೆಯವರು, ನಾನು ಹುಡುಗನಾಗಿದ್ದ ನೋಡ್ತಾ ಇದ್ದೆ, ಲಕ್ಷ್ಮಮ್ಮ ಅಂತ ಒಬ್ಬ ಅಜ್ಜಿನ ಮನೆಯಲ್ಲಿ ನಮ್ಮ ತಂದೆಯ ತಾಯಿ. ಆದರೆ ನಾನು ಹುಡುಗ ಗೊತ್ತಾಗ್ತಾ ಇರಲಿಲ್ಲ, ಅವರು ಮಾತೃಶ್ರಾದ್ದ ಅಂತ ಮಾಡ್ತಾಯಿದ್ರು. ನಾನು ಹುಡುಗ, ನನಗೆ ಆಶ್ಚರ್ಯ, ಏನು ನಮ್ಮಪ್ಪ ಇನ್ನೂ ಬದುಕಿದಾರಲ್ಲ, ಅವರಮ್ಮ ಆಗಲೇ ಶ್ರಾದ್ದ ಮಾಡ್ತಾ ಇದ್ದಾರಲ್ಲ ಅಂತ. ಆಗ ನಮ್ಮ ತಂದೆಯವರು ಹೇಳಿದರು, ಈಕೆ ನನ್ನ ಹೆತ್ತ ತಾಯಿ, ಆದರೆ ಸಂಜೀವಮ್ಮ ಅನ್ನತಕ್ಕಂಥವ್ರಿಗೆ ದತ್ತು ಕೊಟ್ಟಿದ್ದ, ಹೀಗಾಗಿ ನನ್ನನ್ನು ಸಾಕಿದ್ದು ಸಂಜೀವಮ್ಮ, ಆದ್ದರಿಂದ ಸಂಜೀವಮ್ಮನ ಶ್ರಾದ್ದವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ನಾನು ಹುಡುಗನಾಗಿದ್ದಾಗ ಕೇಳಿದ್ದೆ ಸುಮ್ಮನೆ, ಹಾಗಾದರೆ ಈ ಅಮ್ಮ ಇವರು ಮಾಡಲ್ಲ ಅಂತ. ಅಂದರೆ ಅರ್ಥ ಏನು ಅಂದರೆ, ಯಾರಿಗಾದರೂ ಹುಟ್ಟಿರಲಿ ದತ್ತು ಕೊಟ್ಟ ಮೇಲೆ ಇವ್ರ ಮಗ ಆಗಲ್ಲ. ದತ್ತು ಕೊಡ್ತಾ ಇದ್ದ ಹಾಗೆ ಯಾರು ದತ್ತು ಸ್ವೀಕಾರ ಮಾಡಿರುತ್ತಾರೋ ಅವರ ಗೋತ್ರಕ್ಕೆ, ಅವರ ವಂಶಕ್ಕೆ ಸೇರಿಬಿಡ್ತಾರೆ ಅವರು. ಒಂದು ಶಾಸ್ತ್ರೀಯ ವಿಧಿ ಇದು. ಅದು ಕಾರಣ ಯಾರಿಗೇ ದತ್ತು ಆಗಿಬಿಡುತ್ತು, ಯಾರು ದತ್ತು ಪುತ್ರರಾಗಿ ಬೇರೆ ಯಾರಿಗೋ ಹೋಗುತ್ತಾರೋ ಅವರ ಶ್ರಾದ್ದಗಳನ್ನು ಮಾಡಬೇಕೇ ವಿನಃ ತಂದೆ ತಾಯಿಗಳು ಅಂತ ಹುಟ್ಟಿಸಿರತಕ್ಕಂಥವರ ಶ್ರಾದ್ದ ಮಾಡಬೇಕಾಗಿಲ್ಲ. ಮುಗಿತು. ಇವರ ಎರಡನೆಯ ಪ್ರಶ್ನೆ ಇದು. ತಂದೆ ತಾಯಿ ಮಣಿ ದೊಡ್ಡವರಾದ ಮೇಲೆ ತಮ್ಮತ್ತ ಕರೆಸಿಕೊಂಡು ತಮ್ಮ ಜೊತೆ ಬೆಳೆಸುವವರು. ಈ ಸಂದರ್ಭದಲ್ಲಿ ಆ ಸಂಬಂಧಿಗಳಿಗೂ ಅವರು ಬದುಕಿರುವಾಗ ಅಥವಾ ಅವರು ಸತ್ತ ಮೇಲೆ ಯಾವುದೇ ರೀತಿ ಕರ್ಮಗಳನ್ನು ಮಾಡಬೇಕೇ? ಬಾಲ್ಯದಲ್ಲಿ ತಂದೆ ತಾಯಿ ಪ್ರೀತಿ ವಾತ್ಸಲ್ಯದಿಂದ ವಂಚಿತರಾದ ಮಕ್ಕಳು ಯಾವ ರೀತಿಯ ಕೃತಜ್ಞತೆಯನ್ನು ಇಬ್ಬರಿಗೂ ಸಲ್ಲಿಸಬೇಕು ತಿಳಿಸ್ತೀರಾ? ಇಲ್ಲಿ ಪ್ರೀತಿ ವಿಶ್ವಾಸದ ಮಾತು ಬಂದಿದೆ. ಇದು ನಮ್ಮ ಮನೆಯಲ್ಲೇ ನಡೀತಿದೆ. ನಮ್ಮ ದೊಡ್ಡಪ್ಪನಿಗೆ ಮಕ್ಕಳಿರಲಿಲ್ಲ, ನಮ್ಮ ಚಿಕ್ಕಪ್ಪನಿಗೆ ಒಬ್ಬ ಗಂಡು ಮಗ ಇದ್ದ, ಒಬ್ಬ ಮಗಳು ಇದ್ಲು. ಅದಕ್ಕೆ ನಮ್ಮ ದೊಡ್ಡಪ್ಪ ಕೇಳಿದರು, ಒಂದಷ್ಟು ವರ್ಷ ನಮ್ಮ ಮನೆಯಲ್ಲಿ ಯಾರೂ ಮಕ್ಕಳೇ ಇಲ್ಲ, ಸಾಕ್ಕೊಂಡಿರ್ತೀನಿ ಅಂತ. ಜಯಸಿಂಹ ಅಂತ ಸಾಕಿದರು, ಚೆನ್ನಾಗಿಯೇ ಸಾಕಿದರು. ದೊಡ್ಡವನಾಗ್ತಿದ್ದಾಗ ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಹೋದರು. ಅವನಿಗೆ ಈಗ ತನ್ನನ್ನು ಯಾರು ಸಾಕಿದರೂ ಅವರ ಶ್ರಾದ್ದವನ್ನು ಮಾಡಬೇಕೋ ಅಥವಾ ತನ್ನ ತಂದೆ ತಾಯಿಗಳ ಶ್ರಾದ್ದವನ್ನು ಮಾಡಬೇಕೋ? ಅವನಿಗೆ ಮನಸ್ಸು ಅನ್ನಿಸ್ತಾ ಇತ್ತು, 10-12 ವರ್ಷ ನನ್ನನ್ನೆಲ್ಲ ಎಷ್ಟು ಚೆನ್ನಾಗಿ ಪೋಷಣೆ ಮಾಡಿದ್ದಾರಲ್ಲ, ಚೆನ್ನಾಗಿ ನೋಡಿಕೊಂಡಿದ್ದಾರಲ್ಲ, ಪ್ರೀತಿಯನ್ನು ಕೊಟ್ಟಿದ್ದಾರಲ್ಲ ಅಂತ. ಆದರೆ ಅವನಲ್ಲೇ ಉಳಿದಿಲ್ವಲ್ಲ, ದತ್ತು ಸ್ವೀಕಾರವೂ ಆಗಿಲ್ವಲ್ಲ, ಮತ್ತೆ ವಾಪಸ್ ಬಂದಲ್ಲ. ಇಲ್ಲಿ ಅಪ್ಪ ಅಮ್ಮನ ಜೊತೆಗೆ ಒಂದು 10-12 ವರ್ಷ ಇದ್ದ, ಅಂದರೆ ಆಮೇಲೆ ಅವ್ರು ಹೋದರು ಅಂತಂದು. ಆಗ ಶಾಸ್ತ್ರದ ನಿರ್ಣಯ ಏನು ಅಂದರೆ,
ಹುಟ್ಟಿಸಿದ ತಂದೆ ತಾಯಿಗಳಿಗೆ ಶ್ರಾದ್ದವನ್ನು ಮಾಡಬೇಕು, ಅವರಿಗೆ ಮಾಡಬೇಕಾಗಿಲ್ಲ. ಹಾಗೆ ಮೂರನೆಯ ಪ್ರಶ್ನೆ ಅವರದ್ದು, ತಂದೆ ತಾಯಿಗಳು ತಾವೇ ಹೆತ್ತು ಹೊತ್ತು ತಮ್ಮ ಬುದ್ಧಿಮತ್ತೆಗೆ ತಕ್ಕಂತೆ ಮಕ್ಕಳನ್ನು ಬೆಳೆಸಿ ಎಲ್ಲೋ ಒಂದು ಕಡೆ ಜೀವನಕ್ಕೆ ಬೇಕಾದ ಬಹುಮುಖ್ಯವಾದ ಪಾಠವನ್ನ ಕಲಿಸಲಾರದೆ ಹೋದವರು. ಅದನ್ನು ಮಕ್ಕಳು ಜನರಿಂದ ಶಿಕ್ಷೆ ರೂಪದಲ್ಲಿ ಕಲಿಯುತ್ತಾರೆ. ಅಂಥವರಿಗೆ ತಾವು ಏನು ಸಲಹೆ ಕೊಡ್ತೀರಿ? ಈಗ ಹೇಗೆ ಮಾಡೋದು? ಅರೆ, ಪ್ರಶ್ನೆ ಎಲ್ಲಿದೆ ರೀ? ಈಗ ಎಷ್ಟು ಸರಳವಾಗಿ ನೀವು ಮಾತಾಡ್ತಾ ಇದ್ದೀರಿ ಅಂದರೆ, ಆ ತಂದೆ ತಾಯಿ ಹೆತ್ತು ಹೊತ್ತು ಪ್ರೀತಿಯಿಂದಲೇ ಸಾಕಿದ್ದಾರೆ. ಅವರು ತಮಗೆ ಏನು ಗೊತ್ತಿತ್ತೋ ಅದನ್ನು ಹೇಳಿಕೊಟ್ಟಿದ್ದಾರೆ ಮಕ್ಕಳಿಗೆ. ಆದರೆ ಸಮಾಜಮುಖಿಯಾದಾಗ, ಸಮಾಜವನ್ನು ಎದುರಿಸಿದಾಗ ನಮ್ಮ ಅಪ್ಪ ಅಮ್ಮ ನನಗೆ ಹೇಳ್ಕೊಡ್ಲಿಲ್ಲಪ್ಪ, ಹೀಗಿರಬೇಕು ಹೀಗೆ ಇರಬೇಕು ಅಂತ. ಹಾಗಂತ ಸಮಾಜದಿಂದ ನಮಗೆ ಸ್ವಲ್ಪ ಶಿಕ್ಷೆ ಆಗಿಬಿಡುತ್ತೆ. ಶಿಕ್ಷೆ ಅಂದರೆ ಬೈಗಳಾಗ್ಬೋದು, ಹೊಡೆತ ಬೀಳ್ಬೋದು, ಮೂದಲಿಕೆ ಆಗ್ಬೋದು, ಸಿಗತಕ್ಕಂಥ ಸ್ಥಾನ ಸಿಗದೆ ಹೋಗ್ಬೋದು. ಆದ್ದರಿಂದ ನಮ್ಮ ತಂದೆ ತಾಯಿಗಳು ಅದನ್ನು ನನಗೆ ಹೇಳ್ಕೊಡ್ಲಿಲ್ಲ, ಆದ್ದರಿಂದ ಪ್ರಶ್ನೆ ಇಲ್ಲ. ಅಲ್ಲಿ ಭಾಳ ಚೆನ್ನಾಗಿ ಬರ್ತೀರಿ, ನಿಮ್ಮ ತಂದೆ ತಾಯಿಗಳು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನಿಮ್ಮನ್ನು. ಈಗ ಹಾಗೆ ಮಾತಾಡಬೇಕಾಗಿದ್ದರೆ ನನಗೆ ಆಂಗ್ಲ ಭಾಷೆಯೇ ಗೊತ್ತಿರಲಿಲ್ಲ. ಯಾಕಂದರೆ ನಮ್ಮ ಅಪ್ಪನ ಚೆನ್ನಾಗಿ ಆಂಗ್ಲ ಭಾಷೆ ಗೊತ್ತಿರದೇ ಇರಲಿಲ್ಲ. ನನಗೆ ನಿಘಂಟಿನಲ್ಲಿ ಪದವನ್ನು ಹುಡುಕಿ ಅರ್ಥವನ್ನು ಹುಡುಕೋದೇ ಗೊತ್ತಿರಲಿಲ್ಲ. ನನಗೆ ಅದೆಲ್ಲ ಕಲ್ತಿದ್ದು ನಾನು ಬೇರೆ ಕಡೆಯಿಂದ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪಾಪ ಪ್ರತಿಯೊಬ್ಬ ತಂದೆ ತಾಯಿಗಳೂ ಅವರಿಗೆ ಏನೋ ಒಂದು ಮಿತಿ ಇರುತ್ತೆ. ಆ ಎಲ್ಲ ಬಿಡ್ಬೋದು. ಯಾವುದು ಗುಡಿಸಲಿನಲ್ಲಿ ಹುಟ್ಟಿದವನು ಇವತ್ತಿನ ದಿವಸ ಅವನು ಒಳ್ಳೆ ಜಿಲ್ಲಾಧಿಕಾರಿ ಹಂತಕ್ಕೆ ಏರ್ಬಿಟ್ಟ. ಅವನು ಜಿಲ್ಲಾಧಿಕಾರಿ ಆಗಿದ್ದಾಕ್ಷಣಕ್ಕೆ ನಿರಕ್ಷರ ಕುಕ್ಷಿಯಾಗಿರ್ತಕ್ಕಂಥ ಅಪ್ಪ ಅಮ್ಮನ ಲಕ್ಷ್ಯ ಮಾಡೋಕ್ಕಾಗತ್ತೆಯೇ? ಅಂದರೆ ಅರ್ಥ ಏನು ಅಂದರೆ, ತಂದೆ ತಾಯಿಗಳು ಅವ್ರು ಬರೆದಿದ್ದಾರೆ, ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಬರದೇ ಇರ್ಬೋದು ಎಲ್ಲನೂ. ನಾನು ಚಿನ್ನದ ಪದಕ ತಗೊಂಡು ನಮ್ಮ ಊರಿಗೆ ಹೋದಾಗ ನನಗೆ ಪ್ರಾಥಮಿಕ ಶಾಲೆಯಲ್ಲಿ ವೆಂಕಟಾಚಲಪ್ಪನವರು, ಕೋಟಬಂಡೆ ವೆಂಕಟಾಚಲಪ್ಪನವರು ಅಂತ ಪಾಠ ಮಾಡಿದವರು. ನನಗೊಂದು ಸನ್ಮಾನ ಆಗಿದ್ರೆ ಪಾಪ ದೂರದಲ್ಲಿ ಎಲ್ಲೋ ನಿಂತ್ಕೊಂಡಿದ್ರು. ನಾನು ಸ್ನಾತಕೋತ್ತರ ಪದವಿ ಇರಬಹುದು, ಚಿನ್ನದ ಪದಕನೂ ತೊಗೊಂಡಿರ್ಬೋದು, ಅವ್ರು ಪ್ರಾಥಮಿಕ ಶಾಲೆ ಉಪಾಧ್ಯಾಯರಾಗಿರ್ಬೋದು. ನನಗಿನ್ನ ಅವ್ರು ಭಾಳ ದೊಡ್ಡವರೇ. ಹೋಗಿ ನಾನು ಅವ್ರ ಕಾಲಿಗೆ ಬಿದ್ದೆ ಅವತ್ತಿನ ದಿವಸ. ಅವ್ರ ಅವ್ರು ನನಗೆ ಆಯಿ ಬರೆಸಿದ್ರಿಂದಲೇ ಇದೆಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಸನ್ಮಾನ್ಯರೇ, ನಾನು ನಿಮಗೆ ಏನು ಬಹಳ ತೀವ್ರವಾಗಿ ಹೇಳ್ತಾ ಇದ್ದೀನಿ ಅಂದರೆ, ತಂದೆ ತಾಯಿಗಳು ಏನು ಓದಿದ್ದಾರೆ, ಏನು ಅನುಭವಿಸಿದ್ದಾರೆ, ಎಷ್ಟು ಶಕ್ತಿ ಇದೆ ಅನ್ನೋದು ಅಮುಖ್ಯ. ನೀವು ಚೆನ್ನಾಗಿ ನೋಡ್ಕೊಂಡಿದ್ದಾರೋ ಸಾಕು. ನೀವು ನಿಮ್ಮ ಬುದ್ಧಿಮತ್ತೆಯಿಂದ ಬೆಳಿಬೇಕು. ಸಮಾಜ ಶಿಕ್ಷೆ ಕೊಡ್ತಾ ತಗೊಳ್ಳಿ. ಶಿಕ್ಷಣ ಅನ್ನೋದ್ರ ಅರ್ಥವೇ ಶಿಕ್ಷೆ ಅಂತಂತ. ಪ್ರತಿ ಕ್ಷಣವೂ ನಾವು ಕಲಿತಾ ಹೋಗಬೇಕು. ಏನು ಅಪ್ಪ ಅಮ್ಮನಾಗ ಹೇಳ್ಕೊಡ್ಲಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ಆದ್ದರಿಂದ ನೀವು ಅತ್ಯಂತ ಕೃತಜ್ಞತೆಯಿಂದ ಅವರ ಶ್ರಾದ್ದ ಕರ್ಮಗಳನ್ನು ಮಾಡಬೇಕು. ಇವರು ಕೊನೆಯದಾಗಿ ಕೇಳ್ತಾ ಇದ್ದಾರೆ ಇದನ್ನ, ತಂದೆ ತಾಯಿಗಳು ತಾವೇ ಹೆತ್ತು ಹೊತ್ತು ಸಾಕಿ ಸಲುಹಿ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಬಾಳಲು ಅರ್ಹರನ್ನಾಗಿ ತಮ್ಮ ಮಕ್ಕಳನ್ನ ಮಾಡ್ತಾರೆ. ಅಂತವರ ಬಗ್ಗೆ ತಾವು ದಯವಿಟ್ಟು ತಿಳಿಸ್ಕೊಡ್ತೀರಾ? ಹೇಳೋದು ಈ ಕೊನೆಯ ಎರಡು ಪ್ರಶ್ನೆಗಳಲ್ಲಿ ವ್ಯತ್ಯಾಸ ಇಲ್ಲ. ಮೊದಲನೆಯ ಪ್ರಶ್ನೆಯಲ್ಲಿ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಪಾಪ ಅವರಿಗೆ ಗೊತ್ತಿಲ್ಲ, ಅದು ನನಗೆ ಕಷ್ಟ ಆಗಿದೆ ಸಮಾಜದಲ್ಲಿ ಬದುಕೋದು. ಎರಡನೇದರಲ್ಲಿ ಚೆನ್ನಾಗೂ ನೋಡ್ಕೊಂಡಿದ್ದಾರೆ, ಒಳ್ಳೆ ಶಿಕ್ಷಣವೂ ಕೊಟ್ಟಿದ್ದಾರೆ, ಹೇಳೂ ಕೊಟ್ಟಿದ್ದಾರೆ, ಭಾಳ ಒಳ್ಳೆಯದು. ನಿಮಗೆ ಅದೃಷ್ಟ ಇದೆ, ಒಳ್ಳೆ ತಂದೆ ತಾಯಿ ಸಿಕ್ಕಿದ್ದಾರೆ, ಆದ್ದರಿಂದ ನೀವೆಲ್ಲವನ್ನೂ ಕಲ್ತಿದ್ದೀರಿ. ಹಾಗಂದ ಮಾತ್ರಕ್ಕೆ ಕಲಿಸದವರು ನಗಣ್ಯರು ಅಂತ ಅಲ್ಲ. ಕಲಿಸಿದ್ದರೆ ಬಹಳ ಒಳ್ಳೆಯದು. ಕೃತಜ್ಞತೆಯಿಂದ ಅವರಿಗೆ ಸೇವೆ ಮಾಡ್ತೀರಿ, ಶ್ರಾದ್ದ ಕರ್ಮಗಳನ್ನು ಮಾಡ್ತೀರಿ. ಕಲಿಸದೇ ಇದ್ದರೆ ಕೃತಜ್ಞತೆಯಿಂದ ಶ್ರಾದ್ದ ಮಾಡ್ತೀರಿ, ಮಾಡಲೇಬೇಕು. ಒಟ್ಟಿನಲ್ಲಿ ನಿಮ್ಮ 4 ಪ್ರಶ್ನೆಗಳಿಗೆ ಮೊದಲ 2 ಪ್ರಶ್ನೆಗಳು ಬೇರೆಯವರಿಗೆ ದತ್ತಕವಾಗಿರತಕ್ಕಂಥದ್ದು ಅಥವಾ ಪ್ರೀತಿಯಿಂದ ಕೊಟ್ಟಿರತಕ್ಕಂಥದ್ದು. ಇದರ ಬಗ್ಗೆ ಒಂದು ಅಂಶವನ್ನು ಹೇಳಿ ಇದಕ್ಕೆ ಉತ್ತರವನ್ನು ಮುಕ್ತಾಯ ಮಾಡೋಣ. ಮೊದಲನೇದು, ದತ್ತಕವಾಗಿ ಕೊಟ್ಟಿದ್ದ ಸಂದರ್ಭದಲ್ಲಿ ನೀವು ಯಾರು ನಿಮ್ಮನ್ನು ಪೋಷಿಸಿದ್ದಾರೋ ಅವರಿಗೇ ತಿಥಿಯನ್ನು ಮಾಡಬೇಕು. ತಂದೆ ತಾಯಿಗಳಿಗೆ ಹುಟ್ಟಿಸಿದವರು ಮಾಡಬೇಕಾಗಿಲ್ಲ. ಆದರೆ ಅಕಸ್ಮಾತ್ ನೀವು ಮಾಡಬೇಕು ಅಂದರೆ ಮಾಡ್ಬೋದು, ಶಾಸ್ತ್ರ ನಿಯಮ ಇಲ್ಲ. ಅದೇ ರೀತಿಯಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಪ್ರೀತಿಯಿಂದ ಯಾರಿಗೋ ಕೊಟ್ಟಿದ್ದಾರೆ, ಒಂದಷ್ಟು ವರ್ಷಗಳಾದರೂ ವಾಪಸ್ ಬಂದಿದ್ದಾರೆ. ಆಗ ಹುಟ್ಟಿದ ತಾಯಿಗೆ ನಾಥ ಶವಗಳೇ ಸಂಸ್ಕಾರ ಮಾಡಿದರೆ ಎಷ್ಟೋ ಯಜ್ಞ ಫಲ ಅಂತ ಹೇಳ್ತಾರೆ. ಅಂಥದ್ದು ಒಂದಷ್ಟು ವರ್ಷ ನಮ್ಮನ್ನು ಸಾಕಿ ಸರಿಸಿ ಅವ್ರಿಗೆ ಯಾಕೆ ಮಾಡಬಾರ್ದು? ಮಾಡಬಹುದು, ಮಾಡಲೇಬೇಕು ಅನ್ನತಕ್ಕಂಥದ್ದಿಲ್ಲ. ಮುಗೀತು. ನಾವು ಈ ಜಗತ್ತಿನಲ್ಲಿ ಯಾಕೆ ಹುಟ್ಟುತ್ತೇವೆ ಎನ್ನುವುದು ಗೊತ್ತಿಲ್ಲ. ಆದರೂ ಕೂಡ ಮತ್ತೆ ಮತ್ತೆ ನಾವು ಹುಟ್ಟುತ್ತಲೇ ಇರುತ್ತೇವೆ, ಸಾಯುತ್ತಲೇ ಇರುತ್ತೇವೆ. ಈ ಬಗ್ಗೆ ಕರಿಗಿರಿ ಅವರು ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನ ತುಮಕೂರಿನಿಂದ. ಈ ಪ್ರಪಂಚದ ಸೃಷ್ಟಿ ಹೇಗೆ, ಯಾಕೆ ಆಯಿತು? ಇಲ್ಲಿ ಇರತಕ್ಕ ಎಲ್ಲಾ ಜಡ ಚೇತನ ವಸ್ತುಗಳಿಗೆ ಎಂದು ಮುಕ್ತಿ ಸಿಗುತ್ತದೆ?
ಈ ವಿಚಾರದಿಂದ ನನ್ನ ನಿದ್ದೆಗೆಟ್ಟು ಹೋದೆ, ನಿದ್ದೆನೇ ಬರ್ತಾ ಇಲ್ಲ ನನಗೆ. ಇಂತಹ ಆಲೋಚನೆಗಳು ಬಂದಾಗ ಆತ್ಮ ಎಲ್ಲಿಗೆ ಹೋಗುತ್ತದೆ, ತಾವು ದಯಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಕರಿಗಿರಿಯವರೇ, ಅದು ಯಾಕೆ ತಲೆ ಕೆಡಿಸ್ಕೊಂಡು ನಿದ್ದೆ ಮಾಡದೆ ಕೂತ್ಕೊಂಡಿದ್ದೀರಿ? ಕರಿಗಿರಿಯವರ ವಯಸ್ಸು ಎಷ್ಟೇ ಆಗಲಿ, 90 ವರ್ಷ ತನಕ ಇಟ್ಕೊಳ್ಳೋಣ ನಿಮ್ಮ ವಯಸ್ಸನ್ನು, ಅಥವಾ 25 ವರ್ಷ ಆಗಿರಲಿ. ಒಂದು ವಿಷಯವನ್ನು ತಾವು ದಾಖಲೆ ಮಾಡಿಕೊಳ್ಬೇಕು. ನಾವು ಹುಟ್ಟಿದ್ದೀವಲ್ಲ, ನಾವು ಹುಟ್ಟುವುದಕ್ಕಿಂತ ಮುನ್ನ ಕೋಟಿ 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 ಜನ ಹುಟ್ಟಿದ್ದಾರೆ, ಬದುಕಿದ್ದಾರೆ, ಸತ್ತೋಗಿದ್ದಾರೆ. ನೆನ್ನೆ ಮನೆಯಿಂದಲ್ಲ ಸ್ವಾಮಿ, ಕೋಟಿ 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 ವರ್ಷಗಳಿಂದಲೂ ಈ ಪೃಥ್ವಿಯಲ್ಲಿ ಈ ಜೀವ ಅನ್ನತಕ್ಕಂಥದ್ದು ಇದೆ. ಹೀಗಾಗಿ ನೀವು ಏನು ಮಾಡೋದಪ್ಪ, ಮೋಕ್ಷಕ್ಕೆ ಹೋಗೋದಲ್ಲಿ ಯಾಕೆ ಹುಟ್ಟಿದ್ವಿ, ಎಲ್ಲಿ ಇದು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಬಗೆಹರಿಯದ ಪ್ರಶ್ನೆ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಅಂತಹ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ನಿಮ್ಮದು ಏನು? ಈ ಸೃಷ್ಟಿ ಯಾಕಾಯಿತು, ಹೇಗಾಯಿತು, ಹೇಗೆ ಆಯಿತು ಸೃಷ್ಟಿ ಎನ್ನುವುದಕ್ಕೆ ವಿಜ್ಞಾನ ಉತ್ತರವನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದೆ. ಹೀಗಾಗಿರಬಹುದು, ಭಾರಿ ಆಸ್ಫೋಟದಿಂದ ಈ ಜೀವ ಜಗತ್ತು ಹುಟ್ಟಿದೆ ಅಂತ ಒಂದು ಸಿದ್ಧಾಂತ ಇದೆ. ಹಾಗಲ್ರಿ ಅಂತ ಇನ್ನೊಂದು ಸಿದ್ಧಾಂತ ಇದೆ. ಜೀವ ವಿಕಾಸ ಸಿದ್ಧಾಂತ ಅಂತ ಇನ್ನೊಂದು ಹೇಳ್ತಾರೆ. ಸಂಪ್ರದಾಯಬದ್ಧ ಮತ್ತೊಬ್ಬರು ಹೇಳ್ತಾರೆ, ಹಾಗಲ್ಲಪ್ಪ, ಸೃಷ್ಟಿಕರ್ತ ಅಂತ ಇದ್ದ, ಆ ಸೃಷ್ಟಿಕರ್ತ ಅನ್ನತಕ್ಕಂಥದ್ದು ಅಗೋಚರವಾಗಿದ್ದ, ದ್ವಿತೀಯ ವಸ್ತುವಾಗಿದ್ದ, ಅದ್ವೈತವಾಗಿದ್ದ. ಅವನಿಂದ 3 ಮೂರ್ತಿಗಳು ಬಂದರು, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಂತ. ಆ ಬ್ರಹ್ಮ ಅನ್ನತಕ್ಕಂಥವನಿಂದ ಸೃಷ್ಟಿಯಾಯಿತು. ಅದಲ್ರಿ ಇನ್ನೊಂದು ಹೇಳ್ತಾರೆ. ಅಂದರೆ ಸೃಷ್ಟಿ ಹೇಗೆ ಆಯಿತು ಅನ್ನತಕ್ಕಂಥದ್ದಕ್ಕೆ ನಮಗೆ ಬೇಕಾದಷ್ಟು ಸಿದ್ಧಾಂತಗಳು ವೈಜ್ಞಾನಿಕವಾಗಿಯೂ ಸಂಪ್ರದಾಯಬದ್ಧವಾಗಿಯೂ ಇದೆ. ಆದರೆ ಏಕೆ ಆಯಿತು ಅದಕ್ಕೆ ಉತ್ತರ ಯಾರು ಕೊಡೋದು. ವಿಜ್ಞಾನಿಗಳು ಕೂಡ ಇದರ ಬಗ್ಗೆ ಪ್ರಯತ್ನಪಟ್ಟು ಹೇಗೆ ಆಯಿತು ಅನ್ನುವುದನ್ನು ಹೇಳಬಹುದೇ ಆಗಲಿ, ಏಕೆ ಆಯಿತು ಅಂತ ಹೇಳಲಿಕ್ಕಾಗೋದಿಲ್ಲ. ಇದು ಮೊದಲನೇ ಉತ್ತರ. ಕಾಲಾವಧಿ ಮುಕ್ತಾಯ ಆಗ್ತಾ ಇದೆ. ವೀಕ್ಷಕರೇ, ನಿಮ್ಮಲ್ಲಿರುವಂತಹ ಇಂತಹ ಸಂದೇಹಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ವಿಶ್ವಾಮಿತ್ರರ ಕಥಾನಕವನ್ನ ನಮಗಾಗಿ ತಿಳಿಸಿಕೊಟ್ಟಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.